ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡಿರೋರು ಬೇಗ ಬೇಗ ಬೆಲ್ ಐಕಾನನ್ನು ಒತ್ತಿದ್ರೆ ನೀವು ಬೇಗ ಬೇಗ ನನ್ನ ವೀಡಿಯೋಸ್ನ ನೋಡ್ಬೋದು. ಸೊ ಬೇರೆ ವ್ಲಾಗ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿ ಈ ಇಂಪಾರ್ಟೆಂಟ್ ವಿಡಿಯೋನ ನಾನು ಮರೆತೇ ಹೋಗ್ಬಿಟ್ಟಿದ್ದೆ. ಗೋವಾದಲ್ಲಿರೋ ಬಿರ್ಲಾ ಮಂದಿರ್ ಪರಿಚಯ ಮಾಡಿಸಿದ್ದಾಯಿತು. ಇನ್ನು ಗೋವಾದಲ್ಲಿ ಇನ್ನೂ ಯಾವ್ಯಾವ ದೇವಸ್ಥಾನಗಳಿದೆ, ನಾವು ಯಾವ್ಯಾವ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನಿವತ್ತು ಇಷ್ಟಪಡ್ತೀನಿ. ಸೊ ನಾವು ರಾತ್ರಿ ಬೆಂಗಳೂರಿಂದ ಹೊರಟು ಬೆಳಗ್ಗೆ ಅಂಕೋಲಾಗೆ ರೀಚ್ ಆದ್ವಿ. ಅಂಕೋಲಾದಲ್ಲಿ ನನ್ನ ನಾದಿನಿ ಮನೆ ಇದೆ. ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಗೋವಾಗೆ ಹೊರಟ್ವಿ. ಗೋವಾಗೆ ಹೋಗಬೇಕಾದ್ರೆ ಆನ್ ದ ವೇ ಈ ಟನಲ್ ಸಿಗುತ್ತೆ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದು ಶಿರೋಡಾಗೆ. ಶಿರೋಡಾದಲ್ಲಿ ಯಾವ ದೇವಸ್ಥಾನ ಇದೆ, ಆ ದೇವಸ್ಥಾನ ಹೇಗಿದೆ ಅಂತ ನಾವೇ ನೋಡ್ಕೊಂಡು ಬರೋಣ ಬನ್ನಿ. ಈ ಮಲ್ಲಿಗೆ ಹೂವು ಅಲ್ಲಿ ಸಿಗೋ ಸ್ಪೆಷಲ್ ಹೂವು ಅಂತಾನೆ ಹೇಳ್ಬೋದು. ಪ್ರತಿ ಸಾರಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಹೂವನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಅಲ್ಲಿಂದ ನಾವು ರೀಚ್ ಆಗಿದ್ದು ಕಾಮಾಕ್ಷಿ ದೇವಸ್ಥಾನಕ್ಕೆ. ಈ ಕಾಮಾಕ್ಷಿ ಟೆಂಪಲ್ ಇರೋದು ಶಿರೋಡಾದಲ್ಲಿ. ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಸ್ಪೆಷಲ್ ಪೂಜೆ ಇರುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆಗೆ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ. ಆ ಪಲ್ಲಕ್ಕಿ ಉತ್ಸವ ರಾತ್ರಿ ನಡೆಯೋದು ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಅಂತಾನೆ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ಅಮಾವಾಸ್ಯೆ ದಿನನೇ ಹೋಗಿದ್ರಿಂದ ನೋಡಿ ಎಷ್ಟೊಂದು ಕ್ಯೂ ಇದೆ. ಇಲ್ಲಿ ಅಮಾವಾಸ್ಯೆ ದಿನ ತುಂಬಾ ಕ್ರೌಡ್ ಇರುತ್ತೆ. ಮತ್ತು ದೇವಿಯ ಅಲಂಕಾರ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ದೇವಸ್ಥಾನದ ಆವರಣ ಹೇಗಿದೆ, ದೇವಸ್ಥಾನದ ಒಳಗಡೆ ಹೇಗಿದೆ ಎಲ್ಲದನ್ನು ನೋಡ್ಕೊಂಬರೋಣ. ಹೇಗೋ ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ.
ಅಲ್ಲಿಂದ ನಾವು ರೇವಣದಲ್ಲಿರೋ ವಿಮಲೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಈ ದೇವಸ್ಥಾನಕ್ಕೆ ಪ್ರತಿ ಸರಿ ಗೋವಾಗೆ ಹೋದಾಗಲೂ ನಾವೊಂದು ವಿಸಿಟ್ ಕೊಟ್ಟೇ ಬರೋದು. ಈ ದೇವಸ್ಥಾನ ತುಂಬಾ ವಿಶಾಲವಾಗಿದೆ. ಅಲ್ಲಿರೋ ಸೆಕೆಗೆ ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಎಷ್ಟು ತಂಪಾದ ಗಾಳಿ ಬೀಸ್ತಾ ಇತ್ತು, ಎಷ್ಟು ತಂಪಾಗಿ ಫೀಲ್ ಆಯಿತು. ಹೊರಗಡೆ ಬಿಸಿಲಿಗೆ ಹೋಗೋದೇ ಬೇಡ, ಇಲ್ಲೇ ಕುತ್ಕೊಂಡು ಬಿಡೋಣ ಅಂತ ಅನ್ನೋಷ್ಟು ಹೊರಗಡೆ ಸೆಕೆ ಇತ್ತು. ಅಲ್ಲಿಂದ ನಾವು ಹೊರಟಿದ್ದು ವರ್ಣ ಅನ್ನೋ ಪ್ಲೇಸ್ಗೆ. ಈ ವರ್ಣ ಅನ್ನೋ ಪ್ಲೇಸಲ್ಲಿರೋದು ಮಹಾಲಸ ನಾರಾಯಣಿ ಟೆಂಪಲ್. ಈ ಟೆಂಪಲ್ ಕೂಡ ತುಂಬಾ ಸುಂದರವಾಗಿದೆ. ಗೋವಾದಲ್ಲಿ ಬರೀ ಇದಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಟೆಂಪಲ್, ಈ ಥರ ಇನ್ನು ಮುಂತಾದ ಟೆಂಪಲ್ಗಳಿವೆ. ನೀವು ಗೋವಾ ಕಡೆ ಹೋದರೆ ಒಂದಿನ ನೀವು ಟೆಂಪಲ್ ಟೂರ್ ಕೂಡ ಮಾಡ್ಬೋದು. ನೋಡಿ, ಇದೇ ವರ್ಣದಲ್ಲಿರೋ ಮಹಾಲ್ಸ ನಾರಾಯಣಿ ಟೆಂಪಲ್. ಈ ಟೆಂಪಲ್ ಕೂಡ ತುಂಬ ವಿಶಾಲವಾಗಿದೆ ಹಾಗೂ ಹೊರಗಡೆ ತುಂಬ ಗ್ರೀನರಿ ಇದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ಒಂದ್ಸಲ ನೋಡ್ಕೊಂಬರೋಣ.
ಗೋವಾ ಅಂದರೆ ಬರೀ ಬೀಚ್ ಪಾರ್ಟಿ ಅಂತ ಹೋಗೋರು ಒಂದಿನ ಈ ಟೆಂಪಲ್ ಟೂರ್ ಕೂಡ ಪ್ಲ್ಯಾನ್ ಮಾಡಿ. ನಿಮಗೆ ಇಲ್ಲಿರೋ ಟೆಂಪಲ್ಸ್ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿರೋ ಎಲ್ಲ ಟೆಂಪಲ್ಸ್ ತುಂಬ ವರ್ಷ ಹಳೇದಾಗಿರೋದ್ರಿಂದ ನೋಡೋಕ್ಕೆ ತುಂಬಾ ಸುಂದರವಾಗಿದೆ. ಒಂದಕ್ಕಿಂತ ಒಂದು ದೇವಸ್ಥಾನಗಳು ಸುಂದರವಾಗಿವೆ. ನೀವು ಕೂಡ ಒಂದ್ಸಲ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬನ್ನಿ.